Hi guys, welcome to Vidya Vero Academy. So, question nodi, the mean and standard deviation of the diameters of a sample of 250 rivet heads manufactured by a company are 7.2642 mm and 0.0058 mm respectively. Find first like 99%, 98%, 95%, 90% and last 50% confidence limits for the mean diameter of all the rivet heads manufactured by the company ಅಂತ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಮೀನ್ ಕೊಟ್ಟಿದ್ದಾರೆ ಏನಂತ 7.2642 ಅಂತ, ಹಾಗೆ ಸ್ಟ್ಯಾಂಡರ್ಡ್ ಡಿವಿಷನ್ ಕೊಟ್ಟಿದ್ದಾರೆ 0.0058 ಅಂತ, ಹಾಗೆ ಟೋಟಲ್ ನಂಬರ್ ಆಫ್ ರಿವೇಟ್ಸ್ ಬಂದುಬಿಟ್ಟು 250 ಅಂತ ಅಂದ್ಬಿಟ್ಟು. ಸೊ ಇದಿಷ್ಟನ್ನು ಬರ್ಕೊಂಡಿದ್ದೀನಿ. ಓಕೆನಾ. ಕಾನ್ಫಿಡೆನ್ಸ್ ಲಿಮಿಟ್ಸ್ ಫಾರ್ ದ ಮೀನ್ ಈಸ್ ಗಿವನ್ ಬೈ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ ಝೆಡ್ ಸಿ ಸಿಗ್ಮಾ ಡಿವೈಡೆಡ್ ಬೈ ರೂಟ್ ಎನ್ ಅಂತ, ವೇರ್ ಝೆಡ್ ಸಿ ಇಸ್ ದ ಕಾನ್ಫಿಡೆನ್ಸ್ ಕೋಎಫಿಷಿಯಂಟ್ ಕರೆಸ್ಪಾಂಡಿಂಗ್ ಟು ದ ಕಾನ್ಫಿಡೆನ್ಸ್ ಲೆವೆಲ್ ಅಂತ ಅಂದ್ಬಿಟ್ಟು. ಸೊ ವಿ ಹ್ಯಾವ್ ದ ಫಾಲೋಯಿಂಗ್ ಫ್ರಮ್ ದ ನಾರ್ಮಲ್ ಪ್ರೊಬಾಬಿಲಿಟಿ ಟೇಬಲ್. ಈಗ 99% ಅಂತ ಬಂತು ಅಂದರೆ 2.58 ಬೈ ಹಾರ್ಟ್ ಹಾಕಿ, 98% ಅಂತ ಅಂದರೆ 2.33, 95% ಅಂತಂದರೆ 1.96, 90% ಅಂತಂದರೆ 1.645, 50% ಅಂತಂದರೆ 0.6745 ಅಂತ. ಇದು ಝೆಡ್ ಸಿ ವ್ಯಾಲ್ಯೂಗಳು. ಈ ಟೇಬಲ್ ತುಂಬ ಇಂಪಾರ್ಟೆಂಟು. ಪ್ರೀವಿಯಸ್ ಕ್ವಶನಲ್ಲೂ ಕೂಡ ನಾವು ಯೂಸ್ ಮಾಡಿದ್ದೀವಿ ವ್ಯಾಲ್ಯೂಸ್ಗಳನ್ನು. ನಾವು ಸಿಗ್ಮಾ ಡಿವೈಡ್ ಬೈ ರೂಟ್ ಎನ್ ಏನಾಗುತ್ತೆ 0.0058 ಡಿವೈಡ್ ಬೈ ರೂಟ್ 50 ಮಾಡಿಕೊಂಡಾಗ ನಿಮಗೆ ಇಷ್ಟು ಬರ್ತಾ ಇದೆ 0.00037 ಅಂತ ಅಂದ್ಬಿಟ್ಟು. ಕಾನ್ಫಿಡೆನ್ಸ್ ಲಿಮಿಟ್ಸ್ ಫಾರ್ ವೇರಿಯಸ್ ಕಾನ್ಫಿಡೆನ್ಸ್ ಲೆವೆಲ್ ರೆಸ್ಪೆಕ್ಟಿವ್ಲಿ ಆರ್ ಆಸ್ ಫಾಲೋಸ್ ಅಂತ ಬರ್ಕೊಂಡ್ಬಿಟ್ಟು. ಸೊ ಇಲ್ಲಿ ಫಾರ್ಮುಲಾ ಪ್ರಕಾರ ಎಕ್ಸ್ ಬಾರ್ ಅಂತಂದರೆ 7.2645 ಅಲ್ವಾ, ಅದನ್ನು ಬರ್ಕೊಳ್ತೀರಾ. ಪ್ಲಸ್ ಆರ್ ಮೈನಸ್, ಈಗ ಫಸ್ಟ್ ಆಫ್ ಆಲ್ 99%ಗೆ ಆಗಿರೋದ್ರಿಂದ ಎ ಕ್ವಶನ್ 99%ಗೆ ಇರೋದ್ರಿಂದ ಇಲ್ಲಿ 2.58 ಇದೆ ಅಲ್ವಾ ಝೆಡ್ ಸಿ ವ್ಯಾಲ್ಯೂ. ಸೊ ಈ ಫಾರ್ಮುಲಾ ಪ್ರಕಾರ ಝೆಡ್ ಸಿ ವ್ಯಾಲ್ಯೂ ಬಂದುಬಿಟ್ಟು 2.58. ಇಲ್ಲಿ ಸಿಗ್ಮಾ ಡಿವೈಡ್ ಬೈ ರೂಟ್ ಎನ್ ಇಲ್ಲಿ ಬಂದಿದೆ ಅಲ್ಲ 0.0037, ಅದನ್ನು ಬರ್ಕೋತೀರಾ. ಇದೆರಡು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮ್ಗೆ ಇಷ್ಟು ಬರುತ್ತೆ. ಓಕೆ, ದೆನ್ ಸೆಕೆಂಡ್ ಮಾಡ್ಕೋತೀರಾ 98%ಗೆ ಇಲ್ಲಿ 2.58 ಇರೋದು 2.33 ಆಗುತ್ತೆ ಅಷ್ಟೇ. ದೆನ್ 95ಗೆ 1.96 ಇದೆಯಾ 1.96 ಬರ್ಕೊಳ್ಳಿ. 90ಗೆ 1.645 ಇದೆಯಾ ಅದನ್ನು ಬರ್ಕೊಳ್ಳಿ 1.645 ಅಂತ. ದೆನ್ ಲಾಸ್ಟ್ 50%ಗೆ 0.6745 ಅಂತ ಇದೆ, ನೀವು ಕೂಡ 0.6745 ಅಂತ ಬರ್ಕೋಬೇಕು. ಓಕೆ, ಬರ್ಕೊಂಬಿಟ್ಟು ಸಾರ್ಟ್ ಔಟ್ ಮಾಡಿದ್ರೆ ದೀಸ್ ಆರ್ ದ ಕಾನ್ಫಿಡೆನ್ಸ್ ಲಿಮಿಟ್ಸ್. ಓಕೆ, ಅರ್ಥ ಆಯ್ತಲ್ವ ಯಾವ ಥರ ಮಾಡೋದು ಅಂತ. ಈ ಟೇಬಲ್ ತುಂಬ ಇಂಪಾರ್ಟೆಂಟು. ಸೊ ಈ ಟೇಬಲ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ದೀಸ್ ಪ್ರಾಬ್ಲಮ್ಸ್ ಆರ್ ವೆರಿ ಈಸಿ. ಓಕೆ, ಥ್ಯಾಂಕ್ ಯು ಗೈಸ್.